ಕಾಶ್ಮೀರದ ಬಂಡೀಪೋರದಲ್ಲಿ ಅತಿ ದೊಡ್ಡ ಬೇಟೆ ಆಡಲಾಗಿದೆ. ಬಂಡೀಪೋರದ ಲಷ್ಕರ್ ಕಮಾಂಡರ್ ಅನ್ನ ಹತ್ಯೆ ಮಾಡಲಾಗಿದೆ. ಲಷ್ಕರ್ಗೆ ತೊಯ್ಬಾದ ಕಮಾಂಡರ್ ಅನ್ನ ಹತ್ಯೆ ಮಾಡಲಾಗಿದೆ. ಸ್ಥಳೀಯ ಕಮಾಂಡರ್ ಆಗಿದ್ದ ಉಗ್ರನ ಎನ್ಕೌಂಟರ್ ಮಾಡಲಾಗಿದೆ. ಬಂಡೀಪೋರದಲ್ಲಿ ಭದ್ರತಾ ಪಡೆಗಳಿಗೆ ಯಶಸ್ಸು ಸಿಕ್ಕಿದೆ. ನಾನಾಗಲೇ ಹೇಳ್ತಾ ಇದ್ದೆ, ಒಂದೊಂದೇ ದಿಟ್ಟ ಹೆಜ್ಜೆ ಒಂದೊಂದು ಯಶಸ್ಸಿಗೆ ಕಾರಣ ಆಗ್ತಾ ಇದೆ. ಕಾಶ್ಮೀರದ ಬಂಡೀಪೋರದಲ್ಲಿ ಅತಿ ದೊಡ್ಡ ಬೇಟೆ ಆಡಲಾಗಿದೆ, ಅದು ಯಶಸ್ವಿ ಆಗಿರೋದು. ಬಂಡೀಪೋರದಲ್ಲಿ ಲಷ್ಕರ್ ಕಮಾಂಡರ್ನನ್ನ ಹತ್ಯೆ ಮಾಡಲಾಗಿದೆ. ಲಷ್ಕರ್ಗೆ ತೊಯ್ಬಾದ ಕಮಾಂಡರ್ ಅನ್ನ ಎನ್ಕೌಂಟರ್ ಮಾಡಿ ಬಿಸಾಕಲಾಗಿದೆ. ಈತ ಸ್ಥಳೀಯ ಕಮಾಂಡರ್ ಆಗಿದ್ದ. ಉಗ್ರನನ್ನ ಎನ್ಕೌಂಟರ್ ಮಾಡುವಲ್ಲಿ ನಮ್ಮ ಭದ್ರತಾ ಪಡೆ ಯಶಸ್ವಿ ಆಗಿದೆ. ಬಂಡೀಪೋರದಲ್ಲಿ ಭದ್ರತಾ ಪಡೆಗಳಿಗೆ ಇದು ಅತಿ ದೊಡ್ಡ ಯಶಸ್ಸು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಗುಂಡಿನ ಚಕಮಕಿಯಲ್ಲಿ ಇಬ್ಬರು ಪೊಲೀಸರಿಗೆ ಗಾಯ ಆಗಿರೋದು. ಪೊಲೀಸರು ಮತ್ತು ಸೇನಾ ಕಡೆಯಿಂದ ಈ ಕಾರ್ಯಾಚರಣೆಯನ್ನು ಜಂಟಿಯಾಗಿ ಮಾಡಲಾಗ್ತಾ ಇತ್ತು. ಭದ್ರತಾ ಸಿಬ್ಬಂದಿಗಳು ಮತ್ತು ಪೊಲೀಸರಿಂದ ಈ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇತ್ತು. ಇದು ಪೊಲೀಸರು ಇಬ್ಬರಿಗೆ ಗಾಯಗಳಾಗಿದೆ. ಆದರೆ ಲಷ್ಕರ್ಗೆ ತೊಯ್ಬಾದ ಕಮಾಂಡರ್ ಅನ್ನ ಹತ್ಯೆ ಮಾಡಲಾಗಿದೆ. ಇದು ಯಶಸ್ಸು. ನೋಡಿ, ಬೆಳಗ್ಗೆ ನಾವು ಗಮನಿಸ್ತಾ ಇದ್ವಿ, ಇಬ್ಬರು ಉಗ್ರರ ನಿವಾಸವನ್ನ ಹೊಡೆದುರುಳಿಸಲಾಗಿತ್ತು, ಬ್ಲಾಸ್ಟ್ ಮಾಡಲಾಗಿತ್ತು. ಇದೀಗ ಲಷ್ಕರ್ಗೆ ತೊಯ್ಬಾದ ಕಮಾಂಡರ್ ಅನ್ನ ಹತ್ಯೆ ಮಾಡುವಲ್ಲಿ ಯಶಸ್ವಿ ಆಗಲಾಗಿದೆ. ನಿನ್ನೆಯಿಂದ ಕೂಡ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇತ್ತು. ಎಲ್ಲೆಲ್ಲ ಅಡಗಿ ಕೂತಿದ್ದಾರೋ ಅಲ್ಲಿ ಎಲ್ಲ ಕಡೆಯಿಂದ ಇವರನ್ನ ಎಬ್ಬಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇತ್ತು. ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇತ್ತು. ಗುಂಡಿನ ಚಕಮಕಿ ಕೂಡ ಆಗ್ತಾ ಇತ್ತು. ಇದೀಗ ಫೈನಲಿ ಕಮಾಂಡರ್ನನ್ನ ಹತ್ಯೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಬಿಗ್ ಅಪ್ಡೇಟ್ ಸಿಗ್ತಾ ಇರೋದು. ಲಷ್ಕರ್ಗೆ ತೊಯ್ಬಾದ ಕಮಾಂಡರ್ ಅನ್ನ ಹತ್ಯೆ ಮಾಡುವಲ್ಲಿ ನಮ್ಮ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಸ್ಥಳೀಯ ಕಮಾಂಡರ್ ಆಗಿದ್ದ ಈತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾಗಿದೆ. ಬಂಡೀಪೋರದಲ್ಲಿ ಭದ್ರತಾ ಪಡೆಗಳಿಗೆ ಇದು ಅತಿ ದೊಡ್ಡ ಯಶಸ್ಸು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಉತ್ತರ ಸಿಗಬೇಕಲ್ಲ, ಅವರಿಗೆ ಉತ್ತರ ಕೊಡಬೇಕಲ್ವಾ? ಪ್ರತಿಯೊಬ್ಬ ದೇಶದ ಜನ ಕೇಳ್ತಾ ಇದ್ರು, ಪ್ರಜೆಗಳು ಕೇಳ್ತಾ ಇದ್ರು, ಯಾವಾಗ ಪ್ರತ್ಯುತ್ತರ, ಯಾವಾಗ ಲೆಕ್ಕಚುಕ್ತ ಮಾಡೋದು ಅಂತ. ಇದೀಗ ಒಂದೊಂದೇ ಲೆಕ್ಕಚುಕ್ತ ಮಾಡೋ ಕೆಲಸವನ್ನ ಮಾಡಲಾಗ್ತಾ ಇದೆ ನಮ್ಮ ಸೇನಾ ಕಡೆಯಿಂದ. ಗುಂಡಿನ ಚಕಮಕಿಯಲ್ಲಿ ಇಬ್ಬರು ಪೊಲೀಸರಿಗೆ ಗಾಯ ಆಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸದ್ಯ ಅವರ ಆರೋಗ್ಯ ಸ್ಥಿರವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇನ್ನು ಹೆಚ್ಚಿನ ಅಪ್ಡೇಟ್ ಸಿಗಬೇಕಾಗಿದೆ. ಲಷ್ಕರ್ ಎ ತೊಯ್ಬಾದ ಕಮಾಂಡರ್ ಅನ್ನ ಹತ್ಯೆ ಮಾಡೋದ್ರ ಮುಖಾಂತರವಾಗಿ ಈ ಕಾರ್ಯಾಚರಣೆಗೆ ಒಂದು ಬಿಗ್ ಯಶಸ್ಸು ಅನ್ನೋದು ಸಿಗ್ತಾ ಇದೆ. Apa? Ini apa dah sih? ಎಸ್ ನೋಡಿ, ಈ ಒಂದು ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನೆಗೆ ಯಶಸ್ಸು ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ಸಂಜೆಯಿಂದಲೂ ಕೂಡ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇತ್ತು. ಹೆಚ್ಚಿನ ರೀತಿಯಾದಂಥ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿತ್ತು. ಗುಂಡಿನ ಚಕಮಕಿ ನಡೀತಾ ಇತ್ತು ನಿನ್ನೆಯಿಂದಲೂ ಕೂಡ. ಸೊ ಇದೀಗ ಬೆಳಗ್ಗೆ ಸಿಕ್ಕಂಥ ಅಪ್ಡೇಟ್ನ ಪ್ರಕಾರ ಇಬ್ಬರು ಉಗ್ರರ ಮನೆಯನ್ನು ನೆಲಸಮ ಮಾಡಲಾಗಿತ್ತು. ಅವರು ಈ ಅಟ್ಯಾಕ್ನಲ್ಲಿ ಭಾಗಿಯಾಗಿದ್ದರು, ಪ್ರಮುಖರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇತ್ತು. ಮತ್ತು ಪಾಕಿಸ್ತಾನದಲ್ಲಿ ಟ್ರೈನಿಂಗನ್ನು ಪಡ್ಕೊಂಡು ಬಂದಿದ್ರು ಇವರುಗಳು. 2018ರಲ್ಲೇ ಪಾಕಿಸ್ತಾನಕ್ಕೆ ತೆರಳಿ ಟ್ರೈನಿಂಗ್ ಅನ್ನು ಪಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇತ್ತು.